ಇನ್ನು ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಂದು ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ ವಿಚಾರಣೆಯಾಗುತ್ತೆ. ಮಾಸ್ ಮ್ಯಾನ್ ಎಸ್ಐಟಿ ಕಸ್ಟಡಿ ನಾಳೆಗೆ ಅಂತ್ಯವಾಗುತ್ತೆ. ಚಿನ್ನಯ್ಯ ಮತ್ತೆ ವಶಕ್ಕೆ ಪಡೆಯಲು ಅಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದು ರೀತಿಯಾಗಿ ತಮಿಳುನಾಡು ಮತ್ತು ಮಂಡ್ಯದಲ್ಲಿ ಮಹಜರ ಕಾರ್ಯಾಚರಣೆ ಬಾಕಿ ಇದೆ. ಹೀಗಾಗಿ ಮಾಸ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಇಂದು ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ ವಿಚಾರಣೆ ಕೂಡ ಆಗುತ್ತೆ. ಹಾಗಾದ್ರೆ ಚಿನ್ನಯ್ಯ ಮತ್ತೆ ವಶಕ್ಕೆ ಪಡೆಯಲು ಅಧಿಕಾರಿಗಳು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ತಮಿಳುನಾಡು ಮತ್ತು ಮಂಡ್ಯದಲ್ಲಿ ಮಹಜರ್ ಕಾರ್ಯಾಚರಣೆ ಬಾಕಿ ಇರುವ ಕಾರಣದಿಂದಾಗಿ ಹೀಗಾಗಿ ಮಾಸ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇಂದು ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನ ಮತ್ತೆ ವಿಚಾರಣೆ ಕೂಡ ಆಗುತ್ತೆ. ಇನ್ನು ನಿನ್ನೆ ಮತ್ತೆ ಮೊನ್ನೆ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಆ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬಂದು ಆತ ಎಲ್ಲೆಲ್ಲಿ ಉಳಿದುಕೊಂಡಿದ್ದ ಅಲ್ಲಲ್ಲಿ ಎಲ್ಲ ಕಡೆ ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡಿದ್ದಾರೆ. ಇನ್ನು ಹೀಗಾಗಿ ಮಾಸ್ಕ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಚಿನ್ನಯ್ಯನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಇದು ಒಂದು ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿರುವ ಸುದ್ದಿ ಅಂತಾನೆ ಹೇಳ್ಬಹುದು.